ಡೆವಲಪ್ಮೆಂಟ್ ಸೆಲೆಕ್ಟ್ ಮಾಡ್ತಾರೆ. ರಾಜಕೀಯ ವ್ಯವಸಾಯ ಇಲ್ಲ, ರಾಜಕೀಯ ಬಿಸ್ನೆಸ್ ಇಲ್ಲ. ರಾಜಕೀಯದಾಗ ಹೋಗಿ ಅವಕಾಶ ಸಿಕ್ಕರೆ ನಾವು ವಿಕಾಸ ಮಾಡಬೇಕು, ಡೆವಲಪ್ ಮಾಡಬೇಕು, ಪ್ರಗತಿ ಮಾಡಬೇಕು. ಆ ಉದ್ದೇಶದಿಂದ ನಾ ಇಲ್ಲಿದ್ದೆ. ಭಗವತ್ ಹೋದಾಗ ಆ ಉದ್ದೇಶನ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದೀನಿ. ನನ್ನ ಲೆಕ್ಕದ ಪ್ರಕಾರ ಬೀದರ್ ಜಿಲ್ಲೆಗೆ ಎಷ್ಟು MP ಆಗಿದ್ರು ಅದರಲ್ಲಿ ಬೆಸ್ಟ್ MP ಅಂದರೆ ಭಗವತ್ ಡೆವಲಪ್ಮೆಂಟ್ ಅಂಕಿ ಸಂಖ್ಯೆ ನಾ ಇಟ್ಕೊಂಡು ಮಾತಾಡ್ತಾ ಇದ್ದೆ. ಬೀದರ್ಗೆ 2 ಟ್ರೈನ್ ಇದ್ದು, ಇವತ್ತು 13 ಟ್ರೈನ್ ಅವ. 13 ಟ್ರೈನ್ ಎಲ್ಲೂ ಹೋಗಿ ನಾವು ತಿರುಪತಿಗೆ ಹೋಗಿ ಟ್ರೈನ್ ಅದ, ಶಿರ್ಡಿಗೆ ಹೋಗಿ ಟ್ರೈನ್ ಅದ, ಬೆಂಗಳೂರಿಗೆ ಹೋಗಿ ಟ್ರೈನ್ ಅದ, ಎಲ್ಲೂ ಹೋಗಿ ಮಚಿಲಿಪಟ್ಟಣ ಟ್ರೈನಿಗೆ ಬಂದು ಹಾಲ್ಟ್ ಮಾಡ್ತಾ ಇದ್ವಿ. ಸೊ ಈ ಪ್ರಕಾರ ಗೌರ್ಮೆಂಟ್ ಆಗಿದೆ. ಬೀದರ್ ಸ್ಟೇಷನ್ ಮಾಡರ್ನ್ ಆಗ್ತಾ ಇದೆ, ಏರ್ಪೋರ್ಟ್ ಮಾಡರ್ನ್ ಆಯಿತು, ಉಡಾನ್ದಾಗ ಫ್ಲೈಟ್ ಚಾಲು ಆಯಿತು, ಹೈವೇಗಳ ಸಂಖ್ಯೆ ಜಾಸ್ತಿ ಆಯಿತು, CPT ಕಾಲೇಜ್ ಬಿತ್ತು, ಬಂತು IIT ಲೆವೆಲ್ದಾಗ. ಕರ್ನಾಟಕದ ಕಾಲೇಜ್ ಒಂದೇ ಬಂದದ, ಬೀದರ್ ಬಂದಿದೆ, ಸೆಂಟ್ರಲ್ದು. ಸೋಲಾರ್ ಪಾರ್ಕ್ ಔರಾದ್ ಬಂದಿದೆ, 13,000 crore ಸೋಲಾರ್ ಪಾರ್ಕ್, 10,000 ಜನರಿಗೆ ಅಲ್ಲಿ ಎಂಪ್ಲಾಯ್ಮೆಂಟ್ ಸಿಕ್ಕಿದೆ. ಈ ಎಲ್ಲ ಸ್ಕೀಮ್ಗಳು ಮತ್ತು ಬೇರೆ ಜನರಲ್ ಸ್ಕೀಮ್ ಅವ. ಆಯುಷ್ಮಾನ್ ಭಾರತ್ ಇದೆ, ಫಸಲ್ ಬಿಮಾ ಯೋಜನಾ, ಇಡೀ ರಾಷ್ಟ್ರದಲ್ಲಿ ಇದರ 100% ಸಕ್ಸಸ್ಫುಲ್. ಬೇರೆ ಬೇರೆ ಯಾವುದೇ ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನಾ ಇರಲಿ, ಎಲ್ಲ ಯೋಜನೆಗಳಲ್ಲಿ ನಮಗೆ ಸಾಕಷ್ಟು ಬೆನಿಫಿಟ್ ಆಗಿದೆ. ಅಸಲಾಗಿ ನಾನು ಅದು ಡೆವಲಪ್ಮೆಂಟ್ ನಾವು ಬಸವಣ್ಣ ಇದ್ದೀನಿ. ನನ್ನ ಶಾಸಕ ಕಾಲ ನೋಡಿ, ನನ್ನ ಶಾಸಕ ಕಾಲದಾಗ ನಾನು ರಿಕಾರ್ಡ್ ಡೆವಲಪ್ಮೆಂಟ್, ರೋಡ್ಸ್, ಮನೆಗಳು ಎಲ್ಲ ನಿಂತರು. ಬಟ್ ಅಷ್ಟೇ ಮಾಡಲು ನಾನು ಅನ್ಪಾಪ್ಯುಲರ್ ಆದ. ಚುನಾವಣೆ 3rd ನಂಬರ್ ಬರೋದು. ಸೊ ಜನರಿಗೆ ಏನು ಬೇಕು ನಮ್ಮ ಅಭ್ಯಾಸ ಆಗಿದೆ. ಅದಕ್ಕೋಸ್ಕರ ನಾನು ಸೆಂಟಿಮೆಂಟಲಿ ಭಗವತ್ ಸಭಾಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ, ಭಗವತ್ ಸಭಾಗೆ ಅದೇ ಆಗ್ತಾ ಇದ್ದೀನಿ. ಕಾರಣ ಗೊತ್ತಿಲ್ಲ, ಜನ ಮಾಡಿಸ್ಬಿಡ್ತಾರೆ. ಸೊ ಆ ಸಲಕ್ಕೆ ನಾನು ಅದಕ್ಕೆ ಡೆವಲಪ್ಮೆಂಟ್ ಲಿಂಕ್ ಮಾಡಿ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಥಿಂಗ್, ಫಸ್ಟ್ ಟೈಮ್ ಇನ್ ಮೈ ಲೈಫ್ 40 years ರಾಜಕೀಯದಲ್ಲಿ ನನಗೆ ಪರ್ಸ್ನಲ್ ತೊಂದರೆ ಆಗ್ತಾಯಿದೆ. ನನ್ನ ಬ್ರದರ ನಮಗೆ ಗೊತ್ತಿಸಿಲ್ಲ. 7 times ನಾನು ಎಲೆಕ್ಷನ್ ಮಾಡಿದ್ರು 6 ಸಲ ಸೋತರು. ನಮ್ಮ ತಮ್ಮ ನಾನು ಅಗೇನ್ಸ್ಟ್ ಹೋಗಿಲ್ಲ, ತಮ್ಮ ಹೆಂಡತಿ ಅಗೇನ್ಸ್ಟ್ ಹೋಗಿಲ್ಲ. ಡಿಫೀಟ್ ಆದ್ರೂ ನಾವು ಸಪೋರ್ಟ್ ಮಾಡ್ತಾಯಿದ್ರು, ಯಾವುದೇ ಪ್ರಾಬ್ಲಮ್ ಇಲ್ಲ. ಈ ಒಳ್ಳೆಯ ಎಕ್ಸಾಂಪಲ್. 6 ಸಲ ಸೋತರು ಯಾರೂ ತಮ್ಮ ಜೊತೆ ಇರಲ್ಲ, ತಮ್ಮ ಹೆಂಡತಿ ಇರಲ್ಲ. ಬಟ್ ನಮ್ಮ ಬ್ರದರ್, ನಮ್ಮ ಫ್ಯಾಮಿಲಿ ನಮ್ಗೆ ಭಾಳ ಸಪೋರ್ಟ್ ಮಾಡ್ತಾರೆ. ಈ ಸರಿ ನಮ್ಮ ತಮ್ಮ ನನ್ನ ನಿರ್ಣಯ ಪೊಲಿಟಿಕಲ್ ಅಗೇನ್ಸ್ಟ್ ಹೋಗಿ ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡ್ತಾರೆ. ಸೊ ಪಬ್ಲಿಕ್ದಾಗ ಗೊಂದಲಿದೆ, ಒಂದು ತಮ್ಮ ಈ ಕಡೆ, ಒಂದು ತಮ್ಮ ಆ ಕಡೆ ಅಂತ. ಸರ್ ಅಂತೇಳಿ ನಾನು ಜಾತಿ, ಮತ, ಸಮಾಜ ಬಿಟ್ಟು ಯಾರು ಡೆವಲಪ್ಮೆಂಟ್ ಮಾಡ್ತಾರೆ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ಜನನೂ ವೋಟರ್ಸ್ನು ಜಾತಿ ಸಮಾಜ ನೋಡೋದೇ ಯಾವ ಮನುಷ್ಯ ಡೆವಲಪ್ ಮಾಡ್ತಾನೆ, ಯಾವ ಪಕ್ಷ ಡೆವಲಪ್ ಮಾಡ್ತಾನೆ ಅದಕ್ಕೆ ಸಪೋರ್ಟ್ ಮಾಡ್ತೀನಿ. ನಾ 6 ಸರಿ ಸೋತೀನಿ. ಇವತ್ತು ಯಾರು ಬಸವಕಲ್ಯಾಣ ನೀವು ಜನರಿಗೆ ಕೇಳಿ, ಮುಳಿಯವರು ಭಾಳ ಕೆಲಸ ಮಾಡ್ಯಾರ, ಮುಳಿಯವರು ಭಾಳ ಕೆಲಸ ಮಾಡ್ಯಾರ, ಮುಳಿಯವರು ಭಾಳ ಸರಿ ಸೋತಾರೆ. ಜಾಸ್ತಿ ಕೆಲಸ ಮಾಡಬೇಕು, ಜಾಸ್ತಿ ಸಲ ಸೋಲ್ಬೇಕು. ಇದೇ ಈಕ್ವೇಷನ್ ಚೇಂಜ್ ಆಗಿದೆ. ಯಾರು ಜಾಸ್ತಿ ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಕೆಲಸ, ಯಾರು ಡೆವಲಪ್ಮೆಂಟ್ ಮಾಡ್ತಾರೆ ಅವ್ರು ಜಾಸ್ತಿ ಸಲ ಗೆದ್ದು ಬರಬೇಕು. ಕೆಲಸ ಮಾಡಲ್ಲೇ ಜಾಸ್ತಿ ಸಲ ಗೆದ್ದು ಬರ್ತಾರೆ. ಅವರೇ ಹೇಳ್ತಾರೆ, ಇಲ್ಲಿ ಬೆಳೆ ಕಬ್ಬದಾಗ ಅವ್ರು ಇನ್ನೂ ಕೆಲಸ ಮಾಡಿಲ್ಲ, 5 ಸರಿ ಯಾಕೆ ಮೇಲೆ ಆಗ, ಅವ್ರು 2 ಸರಿ ಮೇಲೆ ಯಾಕಾಗ, ಬೆಳೆ 1 ಸರಿ ಯಾಕಾಗ, 6 ಸರಿ ಯಾಕೆ ಸೋತ. ಅಂದರೆ ಈಗ ಸದ್ಯ ಡೆವಲಪ್ಮೆಂಟ್ಗೆ ಮತ್ತು ಓಟಕ್ಕೆ ಸಂಬಂಧ ಇಲ್ಲ. ನನ್ನ ಥಿಯರಿ ಇದೆ, ಡೆವಲಪ್ಮೆಂಟ್ ಓಟ್ ಲಿಂಕ್ ಆಗಬೇಕು. ಡೆವಲಪ್ಮೆಂಟ್ ಮಾಡಿದ್ರೆ ಓಟ್ ಕೊಡಬೇಕು. ಸೊ ನಂದು ಓಟು, ನನ್ನ ಸಪೋರ್ಟು ಇದು ಭಗವತ್ ಇವಾಗ ಅವ್ರು ಡೆವಲಪ್ಮೆಂಟ್ ನೋಡಿ